ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 1 7ನೇ ತರಗತಿ ಕನ್ನಡ ಮಾಧ್ಯಮ. ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಅಧ್ಯಾಯ 1 ಪಾಠದಲ್ಲಿ ಇವತ್ತು ನಾವು ಪುಟ ಸಂಖ್ಯೆ 8ರಲ್ಲಿರ್ತಕ್ಕಂಥ ಕಂಡುಹಿಡಿಯಿರಿ 3 ಲೆಕ್ಕಗಳನ್ನು ಮಾಡೋಣ. ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಗಳನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ ಅಂತ. ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳು ಅಂದರೆ ಈ ಸಂಖ್ಯೆಗಳಿಗೆ ನಾವು ಎಷ್ಟು ಸಾರಿ ಗುಂಡುಗಳನ್ನು ಒತ್ತುತ್ತೀವಿ ಅಂತಕ್ಕಂಥದ್ದನ್ನು ನಾವು ಬರೀಬೇಕು. ಕನಿಷ್ಠ ಸಂಖ್ಯೆಗಳು ಅಂದರೆ ಕನಿಷ್ಠ ಬಾರಿ ಒತ್ತಬೇಕು. ಅಂದರೆ ಈಗ 8000 ಆಯ್ತು ಅಂದರೆ 1000 ಗುಂಡಿಯನ್ನು 8 ಬಾರಿ ಒತ್ತಿದರೆ 8000 ಆಯಿತು. ಆಮೇಲೆ 300 ಇದೆ. 300 ಅಂದರೆ 100ರ ಗುಂಡಿಯನ್ನು ಅಂದರೆ ಬಟನನ್ನು ಕ್ಯಾಲ್ಕುಲೇಟ್ರಲ್ಲಿರ್ತಕ್ಕಂಥ 100ರ ಬಟನನ್ನು ಒತ್ತಿದರೆ 3 ಬಾರಿ 300 ಆಯಿತು. ಒತ್ತುವಿಕೆ ಒಟ್ಟು ಎಷ್ಟಾಯಿತು? 8 3 11 ಬಾರಿ ಒತ್ತಿದರೆ 8300 ಆಗುತ್ತೆ. ಇದಕ್ಕೆ ಬೀಜೋಕ್ತಿ 1000x + 100y = 8300. ಅಂದರೆ ಎಷ್ಟು ಎಕ್ಸು ಎಷ್ಟು ವೈ ಹಾಕಿದರೆ ಅಲ್ಲಿ 8300 ಬರುತ್ತೆ. ಎಕ್ಸ್ 8 ಬಾರಿ, ವೈ 3 ಬಾರಿ. ಅದೇ ರೀತಿ ಎರಡನೇ ಸಂಖ್ಯೆ 40630. ಇಲ್ಲಿ 10000 ಬಟನ್ ಅಥವಾ ಗುಂಡಿ 10000 ಬಟನನ್ನು 4 ಬಾರಿ ಒತ್ತಿದರೆ 40000 ಆಯಿತು. ನೆಕ್ಸ್ಟ್ 1000 ಸ್ಥಾನದಲ್ಲಿಲ್ಲ, 100 ಸ್ಥಾನದಲ್ಲಿ ಅಂದರೆ 100ರ ಗುಂಡಿಯನ್ನು 6 ಬಾರಿ ಒತ್ತಿದರೆ 600. 10ರ ಗುಂಡಿಯನ್ನು 2 ಬಾರಿ ಒತ್ತಿದರೆ 20. 1ರ ಗುಂಡಿಯನ್ನು 9 ಬಾರಿ ಒತ್ತಿದರೆ 9. ಒಟ್ಟು ಒತ್ತುವಿಕೆ ಇವನ್ನೆಲ್ಲ ಕೂಡಿದ್ರೆ 21 ಬಾರಿ ಬಂತು. 21 ಸಾರಿ ಒತ್ತಿದರೆ ನಮಗೆ 40629 ಬಂತು. ಇದೇ ಕನಿಷ್ಠ ಒತ್ತುವಿಕೆ ಆಗಿದೆ. ಈಗ ಇದಕ್ಕೆ ಬೀಜೋಕ್ತಿ ಅಂದರೆ 10000 ಎ 600 ಬಿ + 10 ಸಿ + ಡಿ ಅಂದರೆ 1 ಡಿ. ಅಂದರೆ ಇಲ್ಲಿ ಚರಾಕ್ಷರಗಳಿವು. ಇಲ್ಲಿ 10000 ಇಂಟು ಚರಾಕ್ಷರದ ಬೆಲೆ 4 ಆಗುತ್ತೆ. ನೀವು ಎಷ್ಟು ಬೇಕಾದರೂ ಕೊಟ್ಕೋಬೋದು ನಿಮಗೆ ಈ ಒಂದು ಸಂಖ್ಯೆ ಬರೋದಕ್ಕೆ. ಆದರೆ ನಮಗೆ ಕಡಿಮೆ ಬಾರಿ ಒತ್ತುವಿಕೆ ಬೇಕಂದರೆ 21 ಬಾರಿ ಆಗುತ್ತೆ. ನೆಕ್ಸ್ಟ್ ಮೂರನೇದು 56354 ಇದೆ. ಇಲ್ಲಿ 50000 ಬರಬೇಕು ಅಂದರೆ 10000 ಗುಂಡಿಯನ್ನು 5 ಬಾರಿ. 6000 ಬರಬೇಕು, 1000 ಗುಂಡಿಯನ್ನು 6 ಬಾರಿ. 300 ಬರಬೇಕು, 100ರ ಗುಂಡಿಯನ್ನು 3 ಬಾರಿ. 10ರ ಗುಂಡಿಯನ್ನು 5 ಬಾರಿ. ನೆಕ್ಸ್ಟು 1ರ ಗುಂಡಿಯನ್ನು 4 ಬಾರಿ ಒತ್ತಿದರೆ ಟೋಟಲ್ 56354 ಬರುತ್ತೆ. ಇಲ್ಲಿ ಟೋಟಲ್ ನಾವು ಎಷ್ಟು ಬಾರಿ ಒತ್ತಿದ್ವಿ ಅದನ್ನೆಲ್ಲ ಟೋಟಲ್ ಮಾಡಿದರೆ 23 ಬಾರಿ. ಅದನ್ನು ನಾವು ಬೀಜೋಕ್ತಿಯಲ್ಲಿ ಬರೆದ್ರೆ 10000 ಎ + 1000 ಬಿ + 300 ಸಿ + 10 ಡಿ + 4 ಇ. ಈ ರೀತಿ ನಾವು ಇಂಗ್ಲೀಷ್ ಅಕ್ಷರಗಳನ್ನು ಕೊಟ್ಕೊಂಡ್ರೆ ಅದ್ರ ಬೆಲೆ ಅದು ಬದಲಾಗ್ತಕ್ಕಂಥ ಬೆಲೆ. ನೆಕ್ಸ್ಟ್ ಸಂಖ್ಯೆ 66666. ಇದರಲ್ಲಿ ಒಟ್ಟು ಒತ್ತುವಿಕೆ ನಾವು ಇವನ್ನ ಕೂಡ್ಬಿಡೋಣ. ಯಾಕಂದರೆ ನಾವು 10000 ಗುಂಡಿಯನ್ನು 6 ಸಾರಿ ಅಂತೀವಿ, 1000 ಗುಂಡಿಯನ್ನು 6 ಸಾರಿ ಅಂತೀವಿ. ಅಂದರೆ 6 ಸಾರಿ ಇವನ್ನ ಕೂಡಿದ್ರೆ 6 5 30 ಬಾರಿ ಆಗುತ್ತೆ. ಬೀಜೋಕ್ತಿ 10000 ಎ + 1000 ಬಿ + 100 ಸಿ + 10 ಡಿ + ಇ. ನೆಕ್ಸ್ಟ್ 3,67,813 ಎಷ್ಟು ಸಾರಿ ಒತ್ತುವಿಕೆ ಆಗುತ್ತೆ? 28 ಬಾರಿ ಅಂತ ಬರ್ತೀವಿ. ಯಾಕಂದರೆ 1,00,000 ಗುಂಡಿಯನ್ನು 3 ಸಾರಿ ಒತ್ತಬೇಕು, 10,000 ಗುಂಡಿಯನ್ನು 6 ಸಾರಿ ಒತ್ತಬೇಕು. ಈ ರೀತಿ ಇವನ್ನೆಲ್ಲ ಕೂಡಿದರೆ ಅದು ನಮಗೆ ಎಷ್ಟು ಬಾರಿ ಅನ್ನೋದು ಸಿಗುತ್ತೆ. ನೆಕ್ಸ್ಟ್ ಬೀಜೋಕ್ತಿ 1,00,000 ಎ 10,000 ಬಿ 1000 ಸಿ 100 ಡಿ 10 ಇ + ಎಫ್ ಆಗುತ್ತೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ಓದೋಣ. ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧ ಗಮನಿಸಿದ್ರಾ? ಈಗ ಯಾವುದೇ ಒಂದು ಸಂಖ್ಯೆಯನ್ನು ನಾವು ಪ್ರತಿ ಸ್ಥಾನದಲ್ಲಿರುವ ಅಂಕಿಯು ಆ ಸಂಖ್ಯೆಯಲ್ಲಿರ್ತಕ್ಕಂಥ ಪ್ರತಿ ಸ್ಥಾನದಲ್ಲಿರುವ ಅಂಕಿಯು ಕನಿಷ್ಠ ಸಂಖ್ಯೆಯ ಗುಂಡಿ ಒತ್ತುವಿಕೆಗೆ ಸಮನಾಗಿದೆ. ಅಂದರೆ ಗುಂಡಿ ಒತ್ತುವಿಕೆಯ ಸಂಖ್ಯೆ ಅಂದರೆ ಎಷ್ಟು ಬಾರಿ ಗುಂಡಿ ಒತ್ತಬೇಕು ಎನ್ನುವುದು ಆ ಸ್ಥಾನದಲ್ಲಿರುವ ಅಂಕಿ ಎಷ್ಟು ಅಂತ. ಉದಾಹರಣೆಗೆ ಇಲ್ಲಿ 8 ಅಂತಕ್ಕಂಥ ಅಂಕಿ ಏನು ತೋರಿಸ್ತೈತೆ?
1000 ಗುಂಡಿಯನ್ನು 8 ಬಾರಿ ಒತ್ತಿರಿ ಅಂತ ತೋರಿಸ್ತಾ ಇದೆ. ಅದರ ಜೊತೆಗೆ ಅತಿ ಕಡಿಮೆ ಬಾರಿ ಗುಂಡಿ ಒತ್ತಿದ ಸಂಖ್ಯೆಯು ಕೊಟ್ಟಿರುವ ಸಂಖ್ಯೆಯ ಬಿಡಿಯಾದ ಅಂಕೆಗಳ ಮೊತ್ತಕ್ಕೆ ಸಮನಾಗಿದೆ ಅಂತ. ಈಗ ಉದಾಹರಣೆಗೆ 5072 ಕನಿಷ್ಠ ಅತಿ ಕಡಿಮೆ ಬಾರಿ ಗುಂಡಿ ಒತ್ತೋದು 14 ಬಾರಿ ಒತ್ತುತ್ತೀವಿ. ಅಂದರೆ ಅತಿ ಕಡಿಮೆ ಬಾರಿ ಇದೇನೆ. 14 ಬಾರಿ ಯಾವ ರೀತಿ ಬರುತ್ತಂದರೆ, ಈ ಬಿಡಿಯಾದ ಅಂಕೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಯ ಬಿಡಿಯಾದ ಅಂಕೆಗಳು 5 + 0 + 7 + 2 ಇವನ್ನ ಕೂಡಿದರೆ ಎಷ್ಟು ಬರುತ್ತೋ ಅದೇ ಅದರ ಒಂದು ಅತಿ ಕಡಿಮೆ ಕನಿಷ್ಠ ಒತ್ತುವಿಕೆಯಾಗಿದೆ ಅಂತಕ್ಕಂಥದ್ದು. ಮೂರನೇ ಪ್ರಶ್ನೆ, ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ. ಈಗ ನಾವು ಪ್ರತಿ +1 ಒತ್ತಿತೀವಿ, +10ರ ಬಟನ್ ಒತ್ತಿತೀವಿ, +100ರ ಬಟನ್ ಒತ್ತಿತೀವಿ, +1000ದ ಬಟನ್ ಒತ್ತಿತೀವಿ, +10,000ದ ಬಟನ್ ಒತ್ತಿತೀವಿ. ಈ ರೀತಿ ಈ ಗುಂಡಿಗಳು ದಶಮಾನ ಪದ್ಧತಿಯ ಬೆಲೆಗಳನ್ನು ಪ್ರತಿನಿಧಿಸ್ತವೆ. ಬಿಡಿಗಳು +1 ಅಂದರೆ ಬಿಡಿಗಳು, +10 ಅಂದರೆ 10ಗಳು, 100ಗಳು, 1000ಗಳು, ಲಕ್ಷಗಳು, 10 ಲಕ್ಷಗಳು ಇವೆಲ್ಲ ಭಾರತೀಯ ಸ್ಥಾನ ಬೆಲೆ ಪದ್ಧತಿಯ ಹೆಸರುಗಳಿವು. ಪ್ರತಿ ಗುಂಡಿಯನ್ನು ನಾವು ಎಷ್ಟು ಬಾರಿ ಒತ್ತುತ್ತೇವೆಯೋ ಅದು ಪ್ರತಿ ಸ್ಥಾನದಲ್ಲಿರುವ ಅಂಕಿಯನ್ನು ಪ್ರತಿನಿಧಿಸ್ತದೆ. ಅಂದರೆ ಯಾವ ಸ್ಥಾನದಲ್ಲಿ ಏನು ಅಂಕಿ ಇದೆಯೋ ಆ ಅಂಕಿ ನಾವು ಎಷ್ಟು ಬಾರಿ ಆ ಒಂದು ಗುಂಡಿಯನ್ನು ಆ ಸ್ಥಾನವನ್ನು ಒತ್ತುತ್ತೀವೋ ಅನ್ನೋದನ್ನು ತೋರಿಸ್ತದೆ.